ನಮಸ್ಕಾರಗಳು ಮಗ. ICC ಚಾಂಪಿಯನ್ಸ್ ಟ್ರೋಫಿ 2025 ಅಲ್ಲಿ ಯಾವುದಾದ್ರೂ ಬಿಗ್ಗೆಸ್ಟ್ ರೈವಲ್ರಿ ಮ್ಯಾಚ್ ಅಂತ ಇತ್ತು ಅಂತಂದ್ರೆ ಅದು ನಮ್ಮ ಭಾರತ ಮತ್ತು ನಮ್ಮ ಬದ್ಧ ವೈರಿಗಳ ವಿರುದ್ಧ ಆಡೋ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಾಳೆ ಬಂದ್ಬಿಟ್ಟು ರಿವೆಂಜ್ ತಗೊಂತಾರ 2017ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಅಲ್ಲಿ ನಡೆದಂತ ಮ್ಯಾಚ್ ಅಲ್ಲಿ ಸೋತಿದ್ದಂತ ರಿವೆಂಜ್ ಮತ್ತೊಮ್ಮೆ ತಗೊಂತಾರ ನಮ್ಮ ಟೀಮ್ ಇಂಡಿಯಾ ಅಂತ ನೋಡೋಣ. ಇನ್ನು ನಾಳೆ ಮ್ಯಾಚ್ ಬಂದ್ಬಿಟ್ಟು ಪಾಕಿಸ್ತಾನ ಇಂಡಿಯಾ 2:30ಕ್ಕೆ ಅದರ ನಡೀತಾ ಇದೆ. ಇದು ಬಿಗ್ಗೆಸ್ಟ್ ರೈವಲ್ರಿ ಮ್ಯಾಚ್ ಅಂತ ಹೇಳ್ಬೋದು. ಇನ್ನೊಂದು ನಮ್ಮ ಟೀಮ್ ಇಂಡಿಯಾಗೆ ರಿವೆಂಜ್ ತಗೊಳ್ಳೋಕೆ ಬೆಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 2017ರ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾಗೆ ಕಪ್ ಸೋಲೋ ತರ ಮಾಡಿದ್ರ ಅಂತ ಹೇಳ್ಬೋದು ಪಾಕಿಸ್ತಾನ. ಇನ್ನು ಆ ಮ್ಯಾಚ್ಗೆ ರಿವೆಂಜ್ ತಗುವಂತ ಬೆಸ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಇಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಅವರು ಕೂಡ 2 ಸಲ ಯಾವ ತರ ಕ್ರಿಯೇಟ್ ಮಾಡಿದಾರಂತ ನಿಮ್ಗೆಲ್ಲ ಗೊತ್ತಿದೆ ಮತ್ತು ಯಾವ ತರ ಹೈಪ್ ಮಾಡ್ತಾ ಇದ್ದಾರೆ ಈ ಮ್ಯಾಚ್ಗೆ ಅಂತಂದು ಅದು ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಆ ಕಾರಣದಿಂದಾಗಿ ನಾಳೆ ಮ್ಯಾಚಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನ ಅವರನ್ನು ಸೋಲಿಸೋದೇ ನಮ್ಮ ದೊಡ್ಡ ಗುರಿ ಅಂತ ಹೇಳ್ಬೋದು. ಇನ್ನು ನಾಳಿನ ಪಂದ್ಯ ಬಂದ್ಬಿಟ್ಟು ಅದು ದುಬೈನಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಆ ಕಡೆಯಿಂದ ಪಾಕಿಸ್ತಾನ ಬಂದ್ಬಿಟ್ಟು ಒಂದು ಮ್ಯಾಚ್ ಸೋತ್ಕೊಂಡ್ಬರ್ತಿದ್ದಾರೆ ಮತ್ತು ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇಲ್ಲಿ ಬಾಂಗ್ಲಾದೇಶವನ್ನು ಸೋಲಿಸಿಬಿಟ್ಟು ಈ ಕಡೆ ನಮ್ಮ ಟೀಮ್ ಇಂಡಿಯಾ ಒಂದು ಮ್ಯಾಚ್ ಗೆದ್ಕೊಂಡ್ಬರ್ತಿದ್ದಾರೆ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಸ್ವಲ್ಪ ನಮ್ಮ ಟೀಮ್ ಇಂಡಿಯಾ ಇವ್ರ ಮೇಲೆ ಅಪ್ಪರ್ ಹ್ಯಾಂಡ್ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಾಳಿನ ಪಿಚ್ ರಿಪೋರ್ಟ್ ಎಲ್ಲ ನೋಡೋದಾಯ್ತು ಅಂತಂದರೆ ಫಸ್ಟ್ ಇನ್ನಿಂಗ್ಸ್ ಆವ್ರೇಜ್ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ 218 ಇದೆ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಬ್ಯಾಟಿಂಗ್ ಇನ್ನಿಂಗ್ಸ್ ಸ್ಕೋರ್ ಬಂದ್ಬಿಟ್ಟು 192 ಆದರೆ ಇದೆ. ಟೋಟಲ್ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 350 ಆದರೆ ಇದೆ. ಆ ಕಾರಣದಿಂದಾಗಿ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಯಾರು ಮಾಡ್ತಾರೆ ಅವ್ರು ಬಂದ್ಬಿಟ್ಟು 22 ಮ್ಯಾಚ್ ಗೆದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರು ಬಂದ್ಬಿಟ್ಟು 35 ಮ್ಯಾಚಸ್ ಆದ್ರೆ ಗೆದ್ದಿದ್ದಾರೆ. ಇನ್ನು ನಮ್ಮ ಟೀಮ್ ಇಂಡಿಯಾದಲ್ಲಿ ಒಂದೇ ಒಂದು ಕೊರತೆ ಇರೋದು ಅದು ಎಲ್ಲಿಯಪ್ಪ ಅಂತಂದ್ರೆ ಬ್ಯಾಟಿಂಗ್ ಅಲ್ಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರು ಇನ್ನೂ ಕೂಡ ಫಾರ್ಮ್ಗೆ ಬಂದಿಲ್ಲ. ಪಾಕಿಸ್ತಾನದ ವಿರುದ್ಧ ಫಾರ್ಮ್ಗೆ ಬರ್ಬೋದು ಅಂತ ನೋಡೋದಾಯ್ತು ಅಂತಂದ್ರೆ ಯಾರ ಜೊತೆ ಆಡ್ತಿದ್ದಾರೆ ಅದು ಮಕ್ಕಳ ಜೊತೆ ಆಡ್ತಾ ಇದ್ದಾರೆ ನಮ್ಮ ವಿರಾಟ್ ಕೊಹ್ಲಿ. ಆ ಕಾರಣದಿಂದಾಗಿ ಪಕ್ಕ 100% ಬಂದ್ಬಿಟ್ಟು ನಾಳೆ ಒಂದು ಸೆಂಚುರಿ ಇಳಿಸೋ ತರನೇ ಕಾಣ್ತಾ ಇದೆ ಅಂತ ಹೇಳ್ಬೋದು ನಮ್ಮ ವಿರಾಟ್ ಕೊಹ್ಲಿ. ಇನ್ನು ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಮತ್ತು ಮಿಡಲ್ ಆರ್ಡರ್ ಸ್ವಲ್ಪ ಡಲ್ ಆದ ಥರನೇ ಆದರೆ ಕಾಣುತ್ತೆ ಅಂತ ಹೇಳ್ಬೋದು ಫಸ್ಟ್ ಮ್ಯಾಚಲ್ಲಿ. ಯಾಕಪ್ಪ ಅಂತಂದರೆ ಮಿಡಲ್ ಆರ್ಡ್ರಲ್ಲಿ ಅಂಥ ಪರ್ಫಾರ್ಮ್ ಏನು ಬರಲಿಲ್ಲ. ಮತ್ತು ಇನ್ನೊಂದು ನಮ್ಮ ಬೌಲಿಂಗಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಪೇಸರ್ಸ್ ಎಲ್ಲ ಸಖತ್ತಾಗೆ ಮಾಡಿದ್ರು. ಹರ್ಷಿತ್ ರಾಣಾ, ಮೊಹಮ್ಮದ್ ಶಮಿ ಕನ್ವಿನ್ಸಿಂಗ್ ಆಗಿ ಕಂಡ್ರು. ಆನಂತರ ಬರ್ತಾ ಸ್ವಲ್ಪ ಬಾಲ್ ಎಲ್ಲ ಓಲ್ಡ್ ಆದಂಗೆ ನಮ್ಮ ಬೌಲಿಂಗ್ ಕೂಡ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲಿಲ್ಲ ಅಂತ ಹೇಳ್ಬೋದು. ಎಸ್ಪೆಷಲಿ ಸ್ಪಿನ್ನರ್ ಅಂತೂ ಸ್ವಲ್ಪನೂ ಅವಳಿಗೆ ಕೊಡಲಿಲ್ಲ ಅಂತ ಹೇಳ್ಬೋದು ಬಾಂಗ್ಲಾದೇಶ ವಿರುದ್ಧ. ಆ ಕಾರಣದಿಂದಾಗಿ ಅದೇ ಸ್ಟೇಡಿಯಂನಲ್ಲಿ ನಾಳೆ ಮ್ಯಾಚ್ ಆಡ್ತಿರೋ ಕಾರಣದಿಂದಾಗಿ ನಾಳಿನ ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಸ್ವಲ್ಪ ಸ್ಪಿನ್ನರ್ಸ್ಗೆ ಸ್ವಲ್ಪ ಚೆನ್ನಾಗಿ ಆಡಿಸಿರೋ ಸ್ಪಿನ್ನಿಂಗಲ್ಲಿ ಅದೊಂದು ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಏನಾದರೂ ಚೇಂಜಸ್ ಆಗ್ಬೋದಾ ನಮ್ಮ ಟೀಮ್ ಇಂಡಿಯಾದಲ್ಲಿ ಅಂತ ನೋಡೋದಾಯ್ತು ಅಂತಂದರೆ ಅಂಥ ಚೇಂಜಸ್ ಏನು ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಆದರೆ 2 ಚೇಂಜಸ್ ಆಗ್ಬೋದು. ಅದು ಯಾವುದಪ್ಪ ಅಂತಂದರೆ ಹರ್ಷಿತ್ ರಾಣಾ ಬದಲಾಗಿ ಲೆಫ್ಟ್ ಪೇಸರ್ ಆದಂಥ ಹರ್ಷದೀಪ್ ಸಿಂಗ್ ಅವ್ರು ಬರೋ ಚಾನ್ಸಸ್ ಆದರೆ ಇದೆ. ಹರ್ಷಿತ್ ರಾಣಾ ಸ್ವಲ್ಪ ವಿಕೆಟ್ ತೆಗೆದ್ರು ಆದರೂ ಕೂಡ ಅಷ್ಟೊಂದು ಕನ್ವಿನ್ಸ್ ಆಗಿ ಕಾಣಲಿಲ್ಲ ಅಂತ ಹೇಳ್ಬೋದು ಮೊದಲನೇ ಪಂದ್ಯದಲ್ಲಿ. ಆ ಕಾರಣದಿಂದಾಗಿ ಅವರ ಬದಲಾಗಿ ಬಂದ್ಬಿಟ್ಟು ಹರ್ಷದೀಪ್ ಸಿಂಗ್ ಆಡೋ ಚಾನ್ಸಸ್ ಆದರೆ ಇದೆ. ಲೆಫ್ಟ್ ಆರ್ಮ್ಸ್ ಫಾಸ್ಟ್ ಬೌಲರ್ ಆಗಿರೋ ಕಾರಣದಿಂದಾಗಿ ಸ್ವಲ್ಪ ಹೆಲ್ಪ್ ಇರುತ್ತೆ ಅಂತಲೇ ಹೇಳ್ಬೋದು. ರೈಟ್ ಆರ್ಮ್ ಮತ್ತು ಲೆಫ್ಟ್ ಆರ್ಮ್ ಇಬ್ಬರು ಪೇಸರ್ಸ್ ಇದ್ದರೆ ಒಂದು ದಾಳಿನ ಆದರೆ ಮಾಡ್ಬೋದು. ಇನ್ನೊಂದು ಸ್ಪಿನ್ನಲ್ಲಿ ಬಂದ್ಬಿಟ್ಟು ವರುಣ್ ಚಕ್ರವರ್ತಿ ಬರ್ತಾರ ಕುಲ್ದೀಪ್ ಯಾದವ್ ಬದಲಿಗೆ ಅಂತ ನೋಡೋದಾಯ್ತು ಅಂತಂದರೆ ಸುನಿಲ್ ಗವಾಸ್ಕರ್ ಕೂಡ ಒಂದು ಸ್ಟೇಟ್ಮೆಂಟ್ ಆದರೆ ಕೊಟ್ಟಿದ್ದಾರೆ. ಈ ಸ್ಟೇಡಿಯಮಲ್ಲಿ ವರುಣ್ ಚಕ್ರವರ್ತಿನ ಆಡಿಸಿದ್ರೆ ಚೆನ್ನಾಗಿರುತ್ತೆ. ಈ ಪಿಚ್ಚಲ್ಲಿ ಸಖತ್ತಾಗಿ ಸ್ಪಿನ್ ಮಾಡೋ ಕೇಪಬಿಲಿಟಿ ಆದರೆ ಹೊಂದಿದ್ದಾರೆ ಈ ಸ್ಟೇಡಿಯಂನಲ್ಲಿ ಅಂತಂದು ಇವರು ಸುನಿಲ್ ಗವಾಸ್ಕರ್ ಆದರೆ ಹೇಳಿದ್ದಾರೆ. ಕುಲ್ದೀಪ್ ಬದಲಿಗೆ ನಮ್ಮ ಇವರು ವರುಣ್ ಚಕ್ರವರ್ತಿನ ಆಡಿಸ್ರಿ ಅಂತಂದು ಅವ್ರು ಹೇಳಿದಾರೆ ಅಂತ ಹೇಳ್ಬೋದು. ಆದರೆ ನಮ್ಮ ಟೀಮ್ ಇಂಡಿಯಾದ ಹೆಡ್ ಕೋಚ್ ಯಾವ ಥರ ಪ್ಲೇಯಿಂಗ್ 11 ಹೋಯ್ತಾರೋ ನಮಗಂತೂ ಇನ್ನೂ ಕನ್ಫರ್ಮ್ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಟೀಮ್ ಇಂಡಿಯಾದಲ್ಲಿ ಏನಾದರೂ ಚೇಂಜಸ್ ಆಗ್ಬೋದಾ ಅಂತ ನೋಡೋದಾಯ್ತು ಅಂತಂದರೆ ಅನ್ಚೇಂಜಬಲ್ ಪ್ಲೇಯಿಂಗ್ 11 ಹೋಯ್ತಾರ ಅಂತ ಅನಿಸುತ್ತೆ. ಇನ್ನು ನಾಳಿನ ಪಂದ್ಯದಲ್ಲಿ ಬಂದುಬಿಟ್ಟು ನಮ್ಮ ಟೀಮ್ ಇಂಡಿಯಾ ಪಾಕಿಸ್ತಾನ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.